ಶುಭ ಶುಕ್ರವಾರಕ್ಕಾಗಿ ನಿಮ್ಮೆಲ್ಲರನ್ನು ಸಹ ನಾನು ಆತ್ಮೀಯರಾಗಿ ಸ್ವಾಗತಿಸ್ತೇನೆ. ನಾವು ಇಷ್ಟೊತ್ತು ಕರ್ತನು ಯಾವ ರೀತಿಯಾಗಿ ಶಿಲುಬೆಯಲ್ಲಿ ಬಲಿಯಾದನೆಂಬುದಾಗಿ ನಾವು ವಿಡಿಯೋ ಮೂಲಕವಾಗಿ ನೋಡಿದ್ವಿ. ಆದರೆ ನಾವು ಯಾವುದೇ ಒಬ್ಬ ವ್ಯಕ್ತಿಯಾಗಿದ್ದರೂ ಸಹ ಸಾಯುವಂಥ ಸಮಯದಲ್ಲಿ ಅವರು ಆಡುವಂತಹ ಮಾತುಗಳನ್ನು ತೀಕ್ಷ್ಣವಾಗಿ ಗಮನಿಸ್ತೇವೆ. ಅಂಥದ್ರಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಅಷ್ಟೊಂದು ಪ್ರಾಮುಖ್ಯತೆ ಕೊಡಬೇಕಾದ್ರೆ ನಾವು ದೇವಾದಿ ದೇವರನ್ನು ಕರ್ತನು ಕಡೆಗಳಿಗೆ ಆಡುವಂಥ ಮಾತುಗಳ ಕುರಿತು ನಾವು ಈ ದಿನದಲ್ಲಿ ಧ್ಯಾನಿಸಲಿಕ್ಕೆ ಹೋಗ್ತಿದ್ದೇವೆ. ನೀವೆಲ್ಲರೂ ಸಹ ವಾಕ್ಯವನ್ನು ಕೇಳಲಿಕ್ಕೆ ಸಿದ್ಧರಾಗಿದೆ ಎಂದು ನಂಬುತ್ತೇನೆ. ಈ ದಿನದಲ್ಲಿ ಶಿಲುಬೆಯ ಮೇಲೆ ಯೇಸು ಸ್ವಾಮಿ ಆಡಿದಂತಹ ಮೊದಲನೇ ಮಾತು, ಆ ಮಾತನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕೆ ನಾನು ಇಷ್ಟಪಡ್ತೇನೆ. ನಾವು ವಾಕ್ಯವನ್ನು ತೆಗೆದುಕೊಳ್ಳುವ ಲೋಕ 23:34 ವಾಕ್ಯ. ವಾಕ್ಯವನ್ನು ಓದಿಕೊಳ್ಳುವ. ಆಗ ಯೇಸು, ತಂದೆಯೇ, ಅವರಿಗೆ ಕ್ಷಮಿಸು, ತಾವು ಏನು ಮಾಡುತ್ತಿರುವುದನ್ನು ಅರಿಯರು ಅಂದನು. ಇಲ್ಲಿ ನೋಡಿ, ದೇವರು ಹೇಳ್ತಿದ್ದಾರೆ, ತಂದೆಯೇ, ಅವರಿಗೆ ಕ್ಷಮಿಸು, ತಾವು ಏನು ಮಾಡ್ತೇವೆ ಎಂಬುದನ್ನು ಅರಿಯರು ಅಂದನು. ಅಂತಂದರೆ ದೇವರಿಗೆ ತಿಳಿದಿದೆ, ಅವರು ಆತನ ಶಿಲುಬೆಗೆ ಆ ರೀತಿಯಾಗಿ ಹೊಡೆದು ಶಿಲುಬೆ ಮೇಲೆ ಹಾಕಿದ್ದಾರೆ, ಮುಳ್ಳಿನ ಕಿರೀಟವನ್ನು ಹಾಕಿದ್ದಾರೆ, ಕೈಗಳನ್ನ ಮೊಳೆಯನ್ನು ಚಚ್ಚಿದ್ದಾರೆ. ಆ ಸಂದರ್ಭದಲ್ಲೂ ಸಹ ದೇವರು ಆಡುವಂತಹ ಮಾತುಗಳನ್ನು ಗಮನಿಸಿ, ದೇವರೇ ಅವರನ್ನು ಕ್ಷಮಿಸು, ಅಂತಹ ಹೃದಯವನ್ನು ಉಳ್ಳಂತಹ ದೇವರ ಆ ಕ್ಷಮಿಸುವಿಕೆ ಅಂತ ವಾಕ್ಯವನ್ನು ನಾವು ಧ್ಯಾನಿಸೋಣ. ಆ ಸಂದರ್ಭದಲ್ಲೂ ಸಹ ದೇವರು ಅವರನ್ನು ದಂಡಿಸಿ ಅವರನ್ನು ಶಿಕ್ಷಿಸಬಹುದಾಗಿತ್ತು. ದೇವಾದಿ ದೇವರನ್ನ ಆ ರೀತಿಯಾಗಿ ಚಿಕ್ಕ ಹಿಂಸೆಗೆ ಒಳಪಡಿಸುವಂಥ ಅವರನ್ನು ದೇವರು ಯಾವುದೇ ರೀತಿಯಾದರೂ ಅವ್ರನ್ನ ಶಿಕ್ಷೆಗೆ ಒಳಪಡಿಸಬಹುದಾಗಿತ್ತು. ಆದರೆ ದೇವರು ಆ ರೀತಿಯಾಗಿ ಮಾಡಿಲ್ಲ. ದೇವರೇ, ತಾವೇನು ಮಾಡ್ತಿದ್ದೆ ಎಂಬುದನ್ನು ತಿಳಿಯದೆ ಮಾಡ್ತಿದ್ದಾರೆ, ಅವ್ರನ್ನು ಕ್ಷಮಿಸು ಎಂಬುದಾಗಿ ದೇವರು ಕೇಳ್ಕೊತಾ ಇದ್ದಾರೆ. ಆದರೆ ಈ ದಿನಗಳಲ್ಲಿ ನಾವು ಆ ರೀತಿಯಾಗಿದ್ದೀವ? ದೇವರು ತನ್ನ ಆ ರೀತಿಯಾಗಿ ಹೊಡೆದು, ಹೇಗೆ ಒಬ್ಬ ರೈತ ತನ್ನ ಹೊಲವನ್ನು ಉಳುಮೆ ಮಾಡಿ ಒಂದು ಸ್ವಲ್ಪನೂ ಸಹ ಆ ನೆಲ ಖಾಲಿ ಇಲ್ಲದೆ ಇರೋ ಹಾಗೆ ಯಾವ ರೀತಿ ಉಳುಮೆ ಮಾಡ್ತಾನೋ ಆ ಪ್ರಕಾರವಾಗಿ ಕ್ರಿಸ್ತನ ದೇಹವನ್ನು ಕೊರಡೆಗಳಿಂದ, ಚಾಟಿ ಏಟುಗಳಿಂದ, ಸ್ವಲ್ಪ ಜಾಗವೂ ಸಹ ಗಾಯವಿಲ್ಲದಂತಹ ಜಾಗ ಇಲ್ಲದೆ ಇರೋ ರೀತಿ ಅವ್ರನ್ನ ಬಾಸುಂಡೆಗಳಿಂದ ಆ ರೀತಿಯಾಗಿ ಅವ್ರನ್ನ ಹೊಡಿತಾರೆ. ಚಾಟಿ ಏಟುಗಳಿಂದ ಹೊಡಿತಾರೆ, ಮುಖಕ್ಕೆ ಉಗುಳ್ತಾರೆ, ಎಂಬುದಾಗಿ ಉಗಿತಾರೆ, ಅಸಹ್ಯವಾಗಿ ಅವ್ರನ್ನ ಕಾಣ್ತಾರೆ. ಅಂಥ ಸಂದರ್ಭದಲ್ಲೂ ಸಹ ದೇವರು ಹೇಳುವಂಥ ಒಂದೇ ಮಾತು, ದೇವರೇ ಅವ್ರನ್ನ ಕ್ಷಮಿಸಿ ಎಂಬುದಾಗಿ. ಆದರೆ ನಾವು ಆ ರೀತಿಯಾಗಿ ಇದ್ದೀವ? ದೇವರು ಶಿಲುಬೆಯ ಮರದಲ್ಲೂ ಸಹ ದೇವರು ಇವರನ್ನು ಕ್ಷಮಿಸು, ಇವರಿಗೆ ಯಾವುದೇ ರೀತಿ ಶಿಕ್ಷೆಯನ್ನು ಕೊಡಬೇಡ ಎಂಬುದಾಗಿ ಹೇಳ್ತಾರೆ. ಆದರೆ ನಾವು ಯೋಚನೆ ಮಾಡಿ, ಈ ದಿನದಲ್ಲಿ ನಮಗೆ ಒಂದು ಚಿಕ್ಕ ಸಣ್ಣ ಬೇಸರ ಉಂಟು ಮಾಡಿದರೆ ಅವ್ರನ್ನ ಕ್ಷಮಿಸ್ತಿದ್ದೇವಾ? ಕ್ಷಮಿಸುವಂತಹ ಗುಣ ಅದು ತುಂಬಾ ಮುಖ್ಯ. ದೇವ ಮಕ್ಕಳಾಗಿರುವಂಥ ನಮಗೆ ಒಂದು ವೇಳೆ ನಾವು ದೇವರನ್ನ ಮಹಿಮೆಪಡಿಸ್ಬೇಕಾ, ದೇವ ಮಕ್ಕಳಾಗಿ ದೇವರ ಸ್ವಾರೂಪ್ಯವನ್ನು ಹೊಂದಿಕೊಳ್ಳಬೇಕಾಗಿದೆಯಾ? ನಾವು ಮುಖ್ಯವಾಗಿ ಕ್ಷಮಿಸುವಂಥ ಗುಣವನ್ನು ಹೊಂದಿದವರಾಗಿ ಕ್ರಿಸ್ತನ ಹಾಗೆ ಅಂಥ ಕಠಿಣ ಪರಿಸ್ಥಿತಿಯಲ್ಲೂ ಸಹ ನಮಗೆ ನೋವನ್ನು ಕೊಡುವಂಥ ಜನರನ್ನು ನಾವು ಸಹ ಕ್ಷಮಿಸುವಂಥರಾಗಬೇಕು. ಆಮೇಲೆ ಹಲ್ಲೆಲೂಯ. ಎಲ್ರಿಗೂ ನನ್ನ ಮಾತಾಡ್ತಿರೋದು ಅರ್ಥವಾಗ್ತಿದೆ ಎಂಬುದಾಗಿ ನಾನು ನಂಬ್ತೇನೆ. ಅದಲ್ಲದೆ ಯೇಸು ಸ್ವಾಮಿ ನಮಗೆ ಪರಲೋಕದ ಪ್ರಾರ್ಥನೆ ಸಹ ಹೇಳ್ಕೊಟ್ಟಿದ್ದಾರೆ. ಅದರಲ್ಲೂ ಸಹ ದೇವರು ಹೇಳುವಂಥದ್ದು ಕ್ಷಮೆ ಕುರಿತಾಗಿ ಹೇಳ್ಕೊಡ್ತಾರೆ. ವಾಕ್ಯವನ್ನು ತೆಗೆದುಕೊಳ್ಳೋಣ. ಮತ್ತಾಯ 6ನೇ ಅಧ್ಯಾಯ 10ನೇ ವಚನವನ್ನು ತೆಗೆದುಕೊಳ್ಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ಕ್ಷಮಿಸಿ, ಅದರ 12ನೇ ವಚನವನ್ನು ಓದಿಕೊಳ್ಳುವ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ಇಲ್ಲಿ ನೋಡಿ, ದೇವರ ವಾಕ್ಯನ ಸರಿಯಾಗಿ ಗಮನಿಸಿ ನೋಡಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ಇಲ್ಲಿ ನಾವು ತಪ್ಪು ಮಾಡ್ತೇವೆ, ಸೊ ನಾವು ಕ್ಷಮೆ ಯಾಚಿಸ್ತೇವೆ. ಆದರೆ ಇಲ್ಲಿ ವಾಕ್ಯ ಇರೋದು, ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿ
ಕ್ಷಮಿಸಿ ಕ್ಷಮಿಸ್ತೇವೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಇಲ್ಲಿ ದೇವರ ವಾಕ್ಯ ಏನಿರುತ್ತೆ, ಕ್ಷಮಿಸಿದಂತೆ, ಸೊ ನಾನು ಕ್ಷಮಿಸಿದ್ದೀನಿ, ಕ್ಷಮಿಸ್ಬಿಟ್ಟಿದ್ದೀನಿ, ಹಾಗಾಗಿ ನೀವು ಸಹ ಕ್ಷಮಿಸಬೇಕು. ಆ ಪ್ರಕಾರವಾಗಿ ವಾಕ್ಯದಲ್ಲಿ ನೋಡಿ, ನಾವು ತಪ್ಪುಗಳನ್ನು ಮಾಡಿದವರು ನಾವು ಕ್ಷಮಿಸಿದಂತೆ ಅಂತಲೇ ನಾವು ಕ್ಷಮಿಸ್ಬಿಟ್ಟಿದ್ದೀವಿ. ನಮಗೆ ಯಾರೆಲ್ಲ ತಪ್ಪು ಮಾಡಿದ್ದಾರೆ ಅವ್ರ ತಪ್ಪನ್ನು ನಾವು ಕ್ಷಮಿಸಿದ್ದೀವಿ, ಸೊ ಹಾಗಾಗಿ ನಾವು ಕ್ಷಮೆಯನ್ನು ಯಾಚಿಸುವಂತಹ ಹೃದಯಗಳಾಗಿರಬೇಕು. ಒಂದು ವೇಳೆ ನಾವು ಯಾರನ್ನು ಸಹ ಕ್ಷಮಿಸದೆ ದೇವರ ಮುಂದೆ ಹೋಗಿ ದೇವರೇ ನಾನು ಕ್ಷಮಿಸು ಅಂತ ಕೇಳಲು ಅರ್ಥ ಇದೆಯಾ? ಖಂಡಿತವಾಗಿಯೂ ಇಲ್ಲ. ಯಾಕೆಂದರೆ ನಾವು ನಮಗೆ ತಪ್ಪು ಮಾಡಿದಾಗ ನಾವು ಕ್ಷಮಿಸಿದ್ರೆ ಮಾತ್ರ ನಾವು ಕ್ಷಮೆಯನ್ನು ದೇವರ ಬಳಿಯಲ್ಲಿ ಕೇಳಲಿಕ್ಕೆ ಯೋಗ್ಯರಾಗಿರ್ತೀವಿ. ಅದೇ ರೀತಿಯಾಗಿ ಮತ್ತಾಯ ಸುವಾರ್ತೆ 6ನೇ ಅಧ್ಯಾಯ 14 ಮತ್ತು 15ನೇ ವಾಕ್ಯವನ್ನು ಓದಿಕೊಳ್ಳೋಣ. ನೀವು ಜನರ ತಪ್ಪುಗಳನ್ನು ಕ್ಷಮಿಸಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ನಿಮ್ಮ ತಪ್ಪುಗಳನ್ನು ಕ್ಷಮಿಸುವನು. ಆದರೆ ನೀವು ಜನರ ತಪ್ಪುಗಳನ್ನು ಕ್ಷಮಿಸದೆ ಹೋದರೆ ನಿಮ್ಮ ತಂದೆಯೂ ಸಹ ನಿಮ್ಮ ತಪ್ಪುಗಳನ್ನು ಕ್ಷಮಿಸುವುದಿಲ್ಲ. ನೋಡಿ, ಈ ವಾಕ್ಯ ಸ್ಪಷ್ಟವಾಗಿದೆ. ನಾವು ಯಾವಾಗ ನಮಗೆ ತಪ್ಪು ಮಾಡ್ದವರು ನಾವು ಯಾವಾಗ ಕ್ಷಮಿಸ್ತೀವೋ ಆವಾಗ ದೇವರು ಸಹ ನಮ್ಮನ್ನು ಕ್ಷಮಿಸುವಂತಹ ಕರುಣೆಯನ್ನು ಹೊಂದವರಾಗಿರ್ತಾರೆ. ಹಾಗಾಗಿ ನಾವು ಈ ದಿನದಲ್ಲಿ ಪ್ರತಿಯೊಬ್ಬರು ಸಹ ತೀರ್ಮಾನದೊಂದಿಗೆ ಈ ದಿನದಲ್ಲಿ ಕಲ್ತ್ಕೊಳ್ಳೋಣ ಅಥವಾ ರೂಢಿಸಿಕೊಳ್ಳೋಣ. ಏನಂತಂದರೆ ಪ್ರತಿಯೊಬ್ಬರು ಸಹ ಕ್ಷಮಿಸುವಂತಹ ಹೃದಯವುಳ್ಳವರಾಗಿ ನಾವು ಕರ್ತನ ಹಾಗೆ ಕರ್ತನ ಸ್ವಭಾವಗಳನ್ನು ಉಳ್ಳವರಾಗಿ ನಾವು ಜೀವಿಸೋಣ ಎಂಬುದಾಗಿ ತೀರ್ಮಾನ ಮಾಡಿ ಇನ್ನೊಂದು ವಾಕ್ಯವನ್ನು ತೆಗೆದುಕೊಳ್ಳುವ. ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 32ನೇ ವಚನ. ಒಬ್ಬರಿಗೊಬ್ಬರು ಉಪಕಾರಕರಾಗಿಯೂ ಕರುಣೆ ಉಳ್ಳವರಾಗಿಯೂ ಕ್ಷಮಿಸುವವರಾಗಿಯೂ ಇರಿ. ದೇವರು ನಿಮಗೆ ಕ್ರಿಸ್ತನಲ್ಲಿ ಕ್ಷಮಿಸಿದನಲ್ಲ. ಇಲ್ಲಿ ನೋಡಿ ವಾಕ್ಯ ಹೇಳುತ್ತೆ, ಕರುಣೆಯುಳ್ಳವರಾಗಿಯೂ ಕ್ಷಮಿಸುವವರಾಗಿಯೂ ಇರಿ. ನಾವು ಕರುಣೆಯುಳ್ಳ ಹೃದಯವನ್ನು ಹೊಂದಿದವರಾಗಿ ಕ್ಷಮಿಸುವಂತಹ ಸ್ವಭಾವದೊಂದಿಗೆ ನಾವು ತೇಜನಿಗೆ ಆಗಿರಲಿ ಅನ್ಯ ಜನರಿಗೆ ಆಗಿರಲಿ ಉಪಕಾರ ಮಾಡುವಂತಹ ಮನಸ್ಥಿತಿಯಲ್ಲಿ ನಾವು ಪ್ರತಿಯೊಬ್ಬರು ಸಹ ಕ್ಷಮಿಸುವವರಾಗೋಣ. ನೀವು ಪಕ್ಕದಲ್ಲಿದ್ದವರ ಕೇಳಿ ಮತ್ತೊಬ್ಬರನ್ನು ಕ್ಷಮಿಸುವಂತಹ ಹೃದಯವನ್ನು ಇನ್ನು ಮುಂದೆ ರೂಢಿಸಿಕೊಳ್ಳಿ ಎಂಬುದಾಗಿ ಕೇಳಿ. ಕ್ಷಮಿಸುವಂಥದ್ದು ಅಷ್ಟೊಂದು ಈಸಿ ಅಲ್ಲ. ಯಾಕಂತಂದರೆ ತಂದೆ ತಾಯಿಗಳೇ ಒಂದು ವೇಳೆ ಅವರು ಮಾಡಿದಂತಹ ಅಥವಾ ಅವರು ಹೇಳಿದಂತಹ ವಾಕ್ಯದಲ್ಲಿ ಅಥವಾ ಅವರು ಹೇಳುವಂಥ ಕೆಲಸದಲ್ಲಿ ನಾವು ಹಿರಿಯರಾಗಿ ನಡೀತಾ ಇದ್ದೇವೆ, ಅವರನ್ನೇ ಇರ್ತಾರೆ, ನೀ ನನ್ನ ಮಾತು ಕೇಳಿಲ್ಲ, ನೀನು ಉದ್ಧಾರ ಆಗ್ತೀಯಾ ಎಂಬುದಾಗಿ ಹೆತ್ತ ತಂದೆ ತಾಯಿಗಳೇ ಮಕ್ಕಳನ್ನ ದೂಷಿಸ್ತಾರೆ ಮತ್ತು ಆ ರೀತಿಯಾದ ಶಾಪವನ್ನು ಹೇಳ್ತಾರೆ. ಅವರು ಹೇಳುವಂಥ ಶಾಪ ಅದು ನೆರವೇರುತ್ತಾ ಇಲ್ವೋ ಅದು ಗೊತ್ತಿಲ್ಲ, ಆದರೆ ಅವರು ತಮ್ಮ ಹೆತ್ತ ಮಕ್ಕಳಿಗೆ ಶಾಪವನ್ನು ನೀಡ್ತಾರೆ. ಅಂಥ ಸಂದರ್ಭದಲ್ಲಿ ಯೇಸು ಸ್ವಾಮಿ ಅವನ ಅಷ್ಟು ಮಟ್ಟಿಗೆ ಅವನ ಆ ರೀತಿ ಕ್ರೂರವಾಗಿ ನಡೆಸುವಂಥ ಸಮಯದಲ್ಲೂ ಸಹ ಒಂದೇ ಮಾತನ್ನು ಹೇಳೋದು, ಅದು ದೇವರನ್ನು ಕ್ಷಮಿಸು ಎಂಬುದಾಗಿ. ಹಾಗಾಗಿ ಯಾರು ಸಹ ಸವಿಸದೆ ಅವನು ದ್ವೇಷಿಸದೆ ದೇವರೇ ಇವರೆಲ್ಲರೂ ಸಹ ಕ್ಷಮಿಸು. ಒಂದು ವೇಳೆ ನಿಮಗೆ ಯಾರಾದರೂ ಕ್ಷಮಿಸಲಿಕ್ಕಾಗದೇ ಇರುವಂತಹ ಕಾರ್ಯಗಳನ್ನು ಮಾಡಿ ನಿಮ್ಮ ಮುಂದೆ ಬಂದು ನಿಂತ್ಕೋತಾರೆ, ಆವಾಗ ನೀವು ಏನು ಮಾಡ್ತೀರಾ? ಆವಾಗ ನೀವು ಯೋಚನೆ ಮಾಡಿ, ಒಂದು ವೇಳೆ ಈ ಸ್ಥಾನದಲ್ಲಿ ಯೇಸು ಕ್ರಿಸ್ತರಿದ್ದರೆ ಏನು ಮಾಡ್ತಾ ಇದ್ರು ಅಲ್ವಾ? ಆ ಥರದಲ್ಲಿ ನಾನು ದೇವರ ಮಗನಾಗಿ ಕ್ರಿಸ್ತನ ಮಗನಾಗಿ ಯಾವ ರೀತಿ ಕ್ಷಮೆಯನ್ನು ಕೊಡಬೇಕು ಎಂಬುದನ್ನು ತೀರ್ಮಾನಿಸಿ ಆ ಸಂದರ್ಭದಲ್ಲಿ ಶಿಲುಬೆಯ ಮರಣವನ್ನು ನಮ್ಮ ನೆನಪಿಗೆ ತಂದುಕೊಂಡವರಾಗಿ ಎಂಥ ಕಡುಪಾಪಿನೂ ಸಹ ನಾವು ಆ ಶಿಲುಬೆಯ ಮರಣವನ್ನು ನೆನೆಸ್ಕೊಂಡು ಕ್ಷಮಿಸ್ಬಿಡ್ತೀವಿ ಕಣ್ರಿ. ಹಾಗಾಗಿ ನೀವು ಸಹ ಪ್ರತಿಯೊಬ್ಬರು ಸಹ ಎಲ್ಲ ವೇಳೆಯಲ್ಲೂ ಸಹ ದೇವರ ಆ ಕ್ಷಮಾಪಣೆಯ ಹೃದಯವನ್ನು ಹೊಂದಿದವರಾಗಿ ಪ್ರತಿಯೊಂದು ಕ್ಷಮಿಸ್ರಿ. ಲೂಕನೇ ಬರೆದ ಸುವಾರ್ತೆ 17ನೇ ಅಧ್ಯಾಯ 4ನೇ ವಚನ ತೆಗೆದುಕೊಳ್ಳೋಣ, ಓದೋಣ. ಇಲ್ಲಿ ಮಾತು ಹೇಳುತ್ತೆ ನೋಡಿ, ನಾವು ಅಂದರೆ ಕ್ಷಮಿಸೋದಂದರೆ ಒಂದು ಸಾರಿಗೆ ಸೀಮಿತವಾದದ್ದು ಅಲ್ಲ ಕ್ಷಮೆ. ಒಂದು ಸಹೋದರ ಅಥವಾ ಸಹೋದರಿ ಬಂದು ನಮ್ಮ ಸಂಗಡ
ನಾನು ಈ ವಿಚಾರಕ್ಕಾಗಿ ತಪ್ಪು ಮಾಡಿಬಿಟ್ಟಿದ್ದೀನಿ, ನನ್ನ ಕ್ಷಮಿಸು ಎಂಬುದಾಗಿ ಆ ಪಶ್ಚಾತ್ತಾಪದ ಆ ಮನೋಭಾವನೆಯಿಂದ ಬಂದಾಗ ನಾವು ಒಂದು ಸಾರಿ ಕ್ಷಮಿಸೋದು. ಅವರು ಎಷ್ಟು ಸಾರಿ ದಿನದಲ್ಲೇ ಆಗಿರಲಿ, ನಮ್ಮ ಜೀವಿತದಲ್ಲೇ ಆಗಲಿ ಎಷ್ಟು ಸಾರಿ ಬಂದು ನಮ್ಮಲ್ಲಿ ಕ್ಷಮೆಯನ್ನು ಯಾಚಿಸ್ತಾರೋ ಅಷ್ಟು ಸಾರಿ ಸಹ ನಾವು ಬರೀ ಮಾತಿನ ಕ್ಷಮಿಸೋದಲ್ಲ, ಅದು ಯಥಾರ್ಥವಾಗಿ ನಾವು ಕ್ಷಮಿಸುವಂತರಾಗಿರಬೇಕು ಎಂಬುದಾಗಿ ನಾನು ಹೇಳ್ತೇನೆ. ಮತ್ತು ನಾವು ಸತ್ಯವೇದದಲ್ಲಿ ಎಷ್ಟೋ ಜನರ ಜೀವಿತದಲ್ಲಿ ನೋಡ್ಬೋದು. ಉದಾಹರಣೆಗೆ ಯೋಸೇಫ, ಅವನು ಆ ದಿನದಲ್ಲಿ ತನ್ನ ಸಹೋದರನ ಕ್ಷಮಿಸದೆ ಹೋಗ್ತಾ ಇದ್ದಿದ್ರೆ ಇದ್ರೆ ನಾವು ಗುಡ್ ಫ್ರೈಡೆ ಆಚರಿಸ್ತಾ ಇದ್ವೋ ಇಲ್ವೋ ಗೊತ್ತಿಲ್ಲ. ಯಾಕಂತಂದರೆ ಆ ದಿನ ಎಷ್ಟು ಬರಗಾಲ, ಸಾಯುವಂಥ ಸಮಯ ಸನ್ನಿವೇಶಗಳು, ಅಂಥ ಸಮಯದಲ್ಲೂ ಸಹ ಅವನು ತನ್ನ ಸಹೋದರನು ಕ್ಷಮಿಸಿ ಅವರಿಗೆ ಯಾವುದೇ ಒಂದು ಸ್ವಲ್ಪ ಚಿಕ್ಕ ಕೊರತೆ ಸಹ ಇಲ್ಲದ ಹಾಗೆ ಆತನು ಅವರನ್ನು ಕ್ಷಮಿಸಿ ಅವನಿಗೆ ಮಾಡಿದಂತಹ ಅವರು ಎಷ್ಟು ಕೇಳಲು ಮಾಡ್ತಾರೆ, ಸಾಯಿಸ್ಬೇಕು ಅಂತ ಅನ್ಕೋತಾರೆ, ಬಟ್ ಸಾಯಿಸ್ತಿಲ್ಲ, ಒಬ್ಬ ಸಹೋದರನಿಂದ ಸಾಯಿಸದೆ ಬಿಟ್ಬಿಡ್ತಾರೆ. ಆದರೆ ಮಾರಿ ತನ್ನ ತಂದೆಯಿಂದ ದೂರಪಡಿಸಿ ಅವನು ಅನ್ಕೋಬೋದಾಗಿತ್ತು, ಚಿಕ್ಕವರಿಂದಾಗ ಇವ್ರು ನನ್ನ ಮೇಲೆ ಇಷ್ಟೊಂದು ದ್ವೇಷವನ್ನು ಇಟ್ಟು ನನ್ನ ತಂದೆಯಿಂದ ದೂರ ಮಾಡಿರಲ್ಲ, ನಾನು ಇವರಿಗೆ ಏನಾದರೂ ಶಿಕ್ಷಣ ಕೊಡ್ಬೋದಾಗಿತ್ತಲ್ಲ ಅಂತ ಆಲೋಚನೆ ಮಾಡ್ಬೋದಾಗಿತ್ತು. ಆದರೆ ಎಂಥ ಒಳ್ಳೆಯ ಹೃದಯ ನೋಡಿ, ಅವನು ಆ ರೀತಿಯಾಗಿ ಆಲೋಚನೆಯನ್ನು ಮಾಡದೆ ಅವನು ಕ್ಷಮಿಸ್ತಾನೆ. ಕ್ಷಮಿಸಿ ವೇದನೆಯುಳ್ಳವನಾಗಿ ಅಂದರೆ ಅವ್ರ ಮೇಲೆ ಪ್ರೀತಿನ ತೋರ್ಪಡಿಸ್ತಾನೆ. ತದನಂತರ ನಾವು ನೋಡ್ಬೋದು ಆ ರೀತಿಯಾಗಿ ಕ್ಷಮಿಸೋದ್ರಿಂದಲೇ ಇವತ್ತು ನಾವು 12 ಕುಲಗಳ ಬಗ್ಗೆ ನಾವು ಓದ್ತಾ ಇದ್ದೀವಿ, ಕೇಳ್ತಾ ಇದ್ದೀವಿ. 12 ಕುಲದಲ್ಲಿ ಯಹೂದ ಕುಲವು ಸಹ ಒಂದು. ಆ ಕುಲದಿಂದಲೇ ನಮ್ಮ ಕರ್ತನಾದ ರಾಜರು ಜನಿಸಿ ಬಂದಿರುವಂತಾಗಿ ನಿಮಗೆಲ್ಲರೂ ಸಹ ಗೊತ್ತು. ಒಂದು ವೇಳೆ ಅವನು ಆ ದಿನದಲ್ಲಿ ಕ್ಷಮಿಸದೆ ಅವನ್ನೆಲ್ಲರೂ ಸಹ ಸೆರೆಮನೆಗೆ ಹಾಕಿರುವುದು ಅಥವಾ ಅವರನ್ನ ಮರಣ ಶಿಕ್ಷೆಗೂ ಸಹ ಒಳಪಡಿಸ್ಬೋದಾಗಿತ್ತು. ಆ ರೀತಿಯಾಗಿ ಮಾಡದೆ ಅವನು ದೇವರ ಚಿತ್ತಕ್ಕೆ ಒಳಗಾಗಿ ಯಾವುದೇ ವಿಚಾರ ಸಹ ದೇವರ ಚಿತ್ತವಿಲ್ಲದೆ ದೇವರ ಉದ್ದೇಶವಿಲ್ಲದೆ ಯಾವುದೂ ಸಹ ನೆರವೇರಲ್ಲ ಎಂಬುದಾಗಿ ತಿಳಿದು ಆ ದಿನ ಕ್ಷಮಿಸಿ ಈ ದಿನದಲ್ಲಿ ನಾವು ಈ ರೀತಿಯಾಗಿ ನಾವು ಸಭೆಯಲ್ಲಿ ಕೂಡಿ ಬರಲಿಕ್ಕೆ ಅದು ಸಹ ಒಂದು ಸಪೋರ್ಟಿಂಗ್ ಸಿಸ್ಟಮ್ ಆಗಿ ಇದೆ ಎಂಬುದಾಗಿ ನಾನು ನಂಬ್ತೇನೆ. ಆಮೇಲೆ ಬೇಸರವಾಗ್ತಿದೆಯಾ? ಎಲ್ಲರೂ ಶುಭ ಶುಕ್ರವಾರ ದಿನದಂದು ಶಿಲುಬೆಯಲ್ಲೂ ಸಹ ದೇವರು ಬೇಸರಿಕೆಯನ್ನು ವ್ಯಕ್ತಪಡಿಸಿಲ್ಲ, ಜಯದ ಮಾತುಗಳನ್ನು ಆಡಿದ್ದಾರೆ. ಆ ಜಯದ ಮಾತುಗಳ ಕುರಿತು ನಾವು ಇನ್ನಷ್ಟು ಆಸಕ್ತಿಯಿಂದ ತಿಳಿದುಕೊಳ್ಳೋಣ. ಆಮೇಲೆ ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 13ನೇ ವಚನವನ್ನು ತೆಗೆದುಕೊಳ್ಳೋಣ. ಇಲ್ಲಿ ವಾಕ್ಯ ಏನಂತೆ? ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 13ನೇ ವಚನದಲ್ಲಿ, ಮತ್ತೊಬ್ಬನ ಮೇಲೆ ತಪ್ಪು ಹೊರಿಸುವುದಕ್ಕೆ ಕಾರಣವಿದ್ದರೂ ತಪ್ಪು ಹೊರಿಸದೆ ಒಬ್ಬರಿಗೊಬ್ಬರು ಸಹಿಸಿಕೊಂಡು ಕ್ಷಮಿಸಿರಿ. ಒಂದು ವೇಳೆ ನಾನೇನಾದರೂ ತಪ್ಪು ಮಾಡಿ ಬರ್ತೀನಿ, ಇವಾಗ ನಾನು ತಪ್ಪು ಮಾಡಿದ್ದೀನಿ, ಅದು ನನಗೆ ಗೊತ್ತಿರಲ್ಲ. ಆವಾಗ ನಿಮಗೆ ಗೊತ್ತಿರುತ್ತೆ, ಸಂಧ್ಯಾ ಈ ದಿನದಲ್ಲಿ ಇದಕ್ಕೆ ತಪ್ಪು ಮಾಡಿದಾಳೆ ಅಂತ ನಿಮಗೆ ಗೊತ್ತಿರುತ್ತೆ, ಆದರೆ ನನಗೆ ಗೊತ್ತಿರಲ್ಲ. ಆವಾಗ ನಿಮ್ಮ ಮುಂದೆ ನಾನು ನಿಂತ್ಕೊಂಡಾಗ ಆ ತಪ್ಪನ್ನ ಚುಚ್ಚಿ ಮಾತಾಡುವಂಥದ್ದಲ್ಲ, ಆ ತಪ್ಪನ್ನು ಸಹ ಕ್ಷಮಿಸಿ ನಾವು ಮಾಡಿದಲ್ಲ ಪರವಾಗಿಲ್ಲ. ಒಂದು ವೇಳೆ ಅದು ತಿದ್ದುವಂಥ ಪ್ರಯತ್ನ ಮಾಡಬೇಕು ಹೊತ್ತು ಆ ತಪ್ಪನ್ನು ಇಟ್ಟು ಅವರನ್ನ ಕ್ಷಮಿಸದೆ ಅವರನ್ನು ನೋಯಿಸುವಂಥ ಕಾರ್ಯಗಳನ್ನು ನಾವು ದೇವ ಮಕ್ಕಳಾಗಿ ಎಂದಿಗೂ ಸಹ ಮಾಡಬಾರ್ದು. ಹಾಗಾಗಿ ಹೇಗೆ ಕ್ರಿಸ್ತನು ಆ ರೀತಿಯಂಥ ಮನದಲ್ಲೂ ಸಹ ಕ್ಷಮಿಸುವಂತಹ ಮಾತುಗಳನ್ನು ಆಡ್ತಾರೋ, ನಾವೆಷ್ಟರವರು ದೇವನೇ ಕ್ಷಮಿಸ್ತಾನೆ ಅಂತ ಅಂದಮೇಲೆ ಆತನು ಯಾವ ಪಾಪವೂ ಸಹ ಮಾಡಲಿಲ್ಲ, ಆದರೂ ಸಹ ಆತನನ್ನು ಶಿಲುಬೆಯ ಮೇಲೆ ಮರಣಕ್ಕೆ ಬಲಿಯಾಗಿ ಒಪ್ಪಿಸ್ತಾರೆ. ಆದರೆ ನಾವು ಚಿಕ್ಕ ವಯಸ್ಸಿನಿಂದ ಹುಟ್ಟಿದಾಗಿಂದ ಇಂದಿನವರೆಗೂ ಒಂದಲ್ಲ ಒಂದು ಪಾಪವನ್ನು ಮಾಡ್ತಾನೆ ಇದ್ದೀವಿ. ನಮ್ಮಂಥವರನ್ನೇ ದೇವರು ಕ್ಷಮಿಸ್ತಾರೆ ಅಂತ ಮೇಲೆ ನಾವೆಷ್ಟವರು? ನನಗೆ ಆ ರೀತಿಯಾಗಿ ಯೇಸುಸ್ವಾಮಿಗೆ ಅಷ್ಟೊಂದು ಚಾಟಿ ಏಟುಗಳು ಮತ್ತು ತಲೆಗೆ ಮುಳ್ಳಿನ ಕಿರೀಟ ಆ ರೀತಿಯಾಗಿ ಮಾಡುವಂಥ ವ್ಯಕ್ತಿಗಳು ನಮ್ಮ ಜೀವಿತದಲ್ಲಿದ್ದಾರ? ಇರಲಿಕ್ಕೆ ಸಾಧ್ಯವೇ ಇಲ್ಲ. ಏನೋ ನೋವನ್ನು ಉಂಟು ಮಾಡ್ಬೋದು ಅಥವಾ ತಪ್ಪನ್ನು ಹೊರಿಸುವಂಥದ್ದು, ಬೈಯುವಂಥದ್ದು, ಈ ರೀತಿಯಾಗಿ ಮಾಡಿದಂದಾಗಿ ದೂಷಿಸುವಂಥದ್ದು, ಇಂತಹ ಜನಗಳೇ ಹೊತ್ತು ಆ ರೀತಿಯಾಗಿ ನಮ್ಮನ್ನು ಕ್ರೂರವಾಗಿ ನಡೆಸುವಂಥ ವ್ಯಕ್ತಿಗಳು ನಮ್ಮ ಜೀವಿತದಲ್ಲಿಲ್ಲ. ನಾವು ಇದನ್ನ ತೀರ್ಮಾನ ಮಾಡೋಣ, ಎಂಥವರೇ ಆಗಲಿ ನಾವು ಮುಂದೆ ಕ್ಷಮೆಯನ್ನು ಯಾಚಿಸ್ತಾರ ಅಂಥವ್ರಿಗೆ ನಾವು ಯಥಾರ್ಥವಾಗಿ ಯೇಸುವಿನ ಹೃದಯವುಳ್ಳವರ
ಮನುಷ್ಯರಿಗೆ ಸಿಕ್ಕಿರುವ ಕೃಪೆ, ಹೌದಲ್ವಾ? ನಾವು ನಿಂತಿರುವುದೇ ದೇವರ ಕೃಪೆ ಅಂತಂದಮೇಲೆ ಆ ಕ್ಷಮಿಸುವಂಥ ಗುಣ ಸಹ ದೇವರಿಂದ ನಮಗೆ ಒದಗಿ ಬಂದಂತಹ ಕೃಪೆ ಮತ್ತು ಅದೊಂದು ಭಾಗ್ಯ ಅಂತ ನೆನೆಸ್ಬೋದು. ಹಾಗಾಗಿ ನಮಗೆ ಯೇಸು ಸ್ವಾಮಿ ಮಾದರಿಯಾಗಿ ಹೋಗಿದ್ದಾರೆ. ಇವಾಗ ತಂದೆ ತಾಯಿಗಳು ಒಂದು ಉನ್ನತ ಸ್ಥಾನದಲ್ಲಿರ್ತಾರೆ, ಎಲ್ಲರಿಗೂ ಗೌರವನ ಕೊಡುವಂಥದ್ದು, ಎಲ್ಲರ ಜೊತೆಗೆ ವಿಶ್ವಾಸದಿಂದ ಅಥವಾ ಪ್ರೀತಿಯಿಂದ ಇರ್ತಾರೆ. ಅವ್ರ ಮಕ್ಕಳು ಅವ್ರ ರೀತಿಯಾಗಿರಲ್ಲ, ದೊಡ್ಡವ್ರನ್ನ ಗೌರವಿಸ್ತಾ ಇರೋವಂಥದ್ದು, ಕೆಟ್ಟ ಚಟಗಳಿಗೆ ಒಳಗಾಗಿರ್ತಾರೆ. ಅಂಥವ್ರನ್ನ ಹೇಗೆ ಕಾಣ್ತಾರೆ ಜನರು? ಅಂಥ ಅಪ್ಪ ಅಮ್ಮನಿಗೆ ಇಂಥ ಮಕ್ಕಳು ಅಂತ ಅನ್ಸಲ್ವಾ ಅಂತ ಅಂತಾರೆ ಅಲ್ವಾ? ನಾವು ದೇವ್ರ ಮಕ್ಕಳಾಗಿಟ್ಟು ಕ್ರಿಸ್ತನ ನಂಬ್ತಾರಂತೆ, ಜೀಸಸ್ ಬಿಲೀವರ್ ಅಂತೆ ಅಂತ ಹೇಳಿ ಇವಳಿಗೆ ಕ್ಷಮೆನೂ ಸಹ ಕೊಡ್ಲಿಕ್ಕಾಗಿಲ್ಲ, ಇವ್ರು ಎಂಥ ಕ್ರಿಸ್ತನವರು ಅಂತ ಅನ್ನಲ್ವಾ? ಸೊ ನಾವು ಯಾವತ್ತಿಗೂ ಸಹ ದೇವರ ದೂಷಣೆಗೆ ನಾವು ಕಾರಣವಾಗಿರ್ಬೋದು. ದೇವರ ಮಹಿಮೆಗಾಗಿಯೇ ನಾವು ದೇವರ ಮಹಿಮೆಯನ್ನು ಪಡಿಸ್ಲಿಕ್ಕಾಗಿ ನಾವು ಇನ್ನೊಬ್ಬರನ್ನು ಸಾಕ್ಷೀಕರಿಸಬೇಕು ಹೊರತು ದೇವರ ನಾಮಕ್ಕೆ ದೂಷಣೆಗೆ ನಾವು ಎಂದಿಗೂ ಸಹ ಆಸ್ಪದವನ್ನು ಕೊಡಬಾರ್ದು. ಕಡೆಯದಾಗಿ ಯೋಹನನ ಬರೆದ ಪತ್ರಿಕೆ 13ನೇ ಅಧ್ಯಾಯ 34ನೇ ವಚನ. ನಾನು ನಿಮಗೆ ಒಂದು ಹೊಸ ಆಜ್ಞೆಯನ್ನು ಕೊಡುತ್ತೇನೆ, ಏನೆಂದರೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಸಹ ಒಬ್ಬರನ್ನೊಬ್ಬರನ್ನು ಪ್ರೀತಿಸಬೇಕು ಎಂದರೆ. ನೋಡಿ, ಇಲ್ಲಿ ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಸಹ ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ಒಬ್ಬರನ್ನೊಬ್ಬರು ಎಂಬಂಥ ವಿಚಾರದಲ್ಲಿ ನಾವು ತುಂಬ ವಿಚಾರಗಳನ್ನ ಮಾತಾಡ್ಬೋದು. ಆದರೆ ಸಮಯದ ಕಾರಣ ನಾವು ದೇವರು ಹೇಗೆ ನಮ್ಮನ್ನು ಪ್ರೀತಿಸ್ತಾರೋ ಅದೇ ಪ್ರಕಾರವಾಗಿ ನಮ್ಮ ಸಹೋದರಿಯರನ್ನು ಪ್ರೀತಿಸೋಣ. ಆ ಹಂಗಿನಲ್ಲಿ ಪ್ರತಿಯೊಬ್ಬರು ಸಹ ಎಲ್ಲರನ್ನೂ ಸಹ ಯಾವುದೇ ದ್ವೇಷ ಬೇಡ, ನಾವು ಎಲ್ಲರೂ ಸಹ ಕ್ಷಮಿಸುವಂಥ ಹೃದಯರಾಗಿ ಮಾತಾಡೋಣ ಎಂಬುದಾಗಿ ಪ್ರತಿಯೊಬ್ಬರು ಸಹ ಇದರಲ್ಲಿ ತೀರ್ಮಾನ ಮಾಡಿಕೊಳ್ಳ್ರಿ. ನಿಮಗೆ ಏನೇ ಒಬ್ಬರು ನಿಮಗೆ ಕ್ಷಮಿಸಲಿಕ್ಕೆ ಆಗ್ದೇ ಇದೆಯಾ, ಆ ಕ್ಷಮೆ ಕೊಟ್ಟು ನೋಡಿ ಅವ್ರಿಗೆ, ಅಂದರೆ ಅವ್ರ ಬದಲಾವಣೆ ನೋಡಿ, ಆವಾಗ ನಿಮಗೇ ಸಂತೋಷ ಆಗುತ್ತೆ. ಕ್ಷಮೆಯು ಕೇವಲ ಒಂದು ಕ್ರಿಯೆ ಅಲ್ಲ ಅಂತಂದರೆ ಅದನ್ನು ಈಸಿಯಾಗಿ ನಿಜವಾಗ್ಲೂ ಕ್ಷಮೆಯನ್ನು ಕೊಟ್ಬಿಡೋಕ್ಕಾಗಲ್ಲ. ಆ ಕೊಡುವಂಥ ಹೃದಯ ಇದೆ ನೋಡಿ, ಅದು ಇಂಪಾರ್ಟೆಂಟ್. ನಮಗೆ ದೇವರು ಕ್ಷಮೆನ ಕೊಟ್ಟಿದ್ದಾರೆ, ಅದ್ರ ಜೊತೆಗೆ ಕ್ಷಮಿಸುವಂಥ ಹೃದಯವನ್ನು ಸಹ ಕೊಟ್ಟಿದ್ದಾರೆ. ಹಾಗಾಗಿ ನಿಮ್ಮೆಲ್ಲರೂ ಸಹ ಕೇಳ್ಬೋದು ಒಂದೇ, ಪ್ರತಿಯೊಬ್ಬರು ಸಹ ಎಂಥವ್ರನ್ನೇ ಆಗಿದ್ದು ಸಹ ಯೇಸು ಸ್ವಾಮಿಯ ಹೃದಯವುಳ್ಳವರಾಗಿ ಪ್ರತಿಯೊಬ್ಬರು ಸಹ ಕ್ಷಮಿಸಿರಿ ಎಂಬುದಾಗಿ ನಾನು ಕೇಳ್ತೇನೆ. ಶಿಲುಬೆ ಮೇಲೆ ಎಲ್ಲರ ಪಾಪಗಳಿಗೆ ಕ್ಷಮೆ ನೀಡಿದ್ದನ್ನು ನಾವು ಈಗಿನ ನೋಡ್ತೇವೆ ಮತ್ತು ಕಾಣ್ತೇವೆ, ಕೇಳ್ತೇವೆ. ಆ ಪ್ರಕಾರವಾಗಿ ದೇವರ ಕ್ಷಮೆಯನ್ನು ನಾವು ಪಡೆಯಲು ಯೋಗ್ಯರಾಗಿ ಇತರನ್ನು ಸಹ ಕ್ಷಮಿಸಬೇಕಲ್ವಾ? ಹೌದಾ ಇಲ್ವಾ? ಸೊ ಈ ವಾಕ್ಯಗಳು ನಿಮ್ಮೆಲ್ಲರಿಗೂ ಸಹ ಅರ್ಥವಾಗಿದೆ ಎಂಬುದಾಗಿ ನಂಬ್ತೇನೆ. ಪ್ರತಿಯೊಬ್ಬರು ಸಹ ಯಾವುದೇ ದ್ವೇಷಗಳು ಇಟ್ಕೊಳ್ದೆ ಪ್ರೀತಿಯಿಂದ ಪ್ರತಿಯೊಬ್ಬರು ಸಹ ಕ್ಷಮಿಸಿ ಎಂಬುದಾಗಿ ಈ ದಿನ ಕೊಟ್ಟಿರುವಂತಹ ವಾಕ್ಯವನ್ನು ಮುಗಿಸ್ತೇನೆ. ಮತ್ತು ಈ ದಿನ ನನಗೆ ವಾಕ್ಯವನ್ನು ಹಂಚಲು ಸಹಾಯ ಮಾಡಿದಂತಹ ದೇವರಿಗೆ ಸ್ತೋತ್ರಗಳನ್ನು ಸಲ್ಲಿಸ್ತೇನೆ. ಮತ್ತು ಸಹಪಾಠಿಗೂ ಸಹ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ. ಮತ್ತು ನನ್ನ ವಾಕ್ಯವನ್ನು ಇಷ್ಟೊತ್ತು ಕೇಳಿಸಿಕೊಂಡಂತಹ ನೀವೆಲ್ಲರಿಗೂ ಸಹ ದೇವರ ನಾಮದಲ್ಲಿ ನಾನು ವಂದಿಸ್ತೇನೆ.